ಜೈಲು ವಾಸ ಅನುಭವಿಸಿದ ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾದ ದರ್ಶನ್ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ. ಇದೀಗ ರಾತ್ರೋರಾತ್ರಿ ಯಾರಿಗೂ ತಿಳಿಯದಂತೆ ಮೈಸೂರಿನಲ್ಲಿ ತಾಯಿ ಮೀನಾ ತೂಗುದೀಪ ಅವರನ್ನು ಭೇಟಿಯಾಗಿ ಕಣ್ಣೀರು ಹಾಕಿದ್ದಾರೆ ದರ್ಶನ್. ತಾಯಿ ತಮ್ಮನ ಜೊತೆ ಜಗಳವಾಡಿ ಮಾತು ಬಿಟ್ಟಿದ್ದ ದರ್ಶನ್ ಅವರು ವರ್ಷಗಳ ನಂತರ ತಾಯಿಯ ಮನೆಗೆ ಭೇಟಿ ನೀಡಿ ತಾಯಿಯನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ಹಾಗಾದ್ರೆ ದರ್ಶನ್ ಬಗ್ಗೆ ತಾಯಿ ಮೀನಮ್ಮ ಹೇಳಿದ್ದೇನು? ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಜಾಮೀನು ಪಡೆದು ಆಚೆ ಬಂದಿರೋ ದರ್ಶನ್ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಬೀಡು ಬಿಟ್ಟಿದ್ದು ತಾಯಿಯನ್ನ ಭೇಟಿ ಮಾಡಿದ್ದಾರೆ. ಮೈಸೂರಿನಲ್ಲಿರುವ ಅಮ್ಮನ ಮನೆಗೆ ಹೋಗಿ ಬಂದಿದ್ದಾರೆ. ಇಷ್ಟು ದಿನ ಅಮ್ಮನನ್ನು ಮರೆತು ಬೇರೆಯವರನ್ನ ಮದರ್ ಇಂಡಿಯಾ ಅಂತ ಕರೆದುಕೊಂಡಿದ್ದ ದರ್ಶನ್ ಅವರಿಗೆ ಈಗ ತಾಯಿಯ ಬೆಲೆ ಗೊತ್ತಾಗಿದೆ. ಮೈಸೂರು ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡಿತಾ ಇರೋ ದರ್ಶನ್ ಮೀನಾ ತೂಗುದೀಪ ಅವರನ್ನು ಕರೆಸಿಕೊಂಡು ತಾಯಿಯ ಮಡಿಲಲ್ಲಿ ಮಲಗಿ ಕಣ್ಣೀರು ಹಾಕಿದ್ದಾರೆ. ಈ ನಡುವೆ ಮೈಸೂರಿನ ತಾಯಿ ಮನೆಗೂ ರಾತ್ರೋರಾತ್ರಿ ಹೋಗಿ ಬಂದಿದ್ದಾರೆ. ಅಚ್ಚರಿ ಅಂದ್ರೆ ದರ್ಶನ್ ತಾಯಿಯ ಮನೆ ಮನಸ್ಸಿನಿಂದ ದೂರವಾಗಿ ಬಹಳಾನೇ ವರ್ಷ ಕಳೆದು ಹೋಗಿತ್ತು. ಪವಿತ್ರ ಗೌಡ ಪ್ರೀತಿ, ಹಣ, ಕೀರ್ತಿಯ ಮತ್ತಲ್ಲಿ ಇದ್ದಂಥ ದರ್ಶನ್ ಎತ್ತಮ್ಮನನ್ನ ಮರೆತು ಬಿಟ್ಟಿದ್ದರು. ಅಸಲಿಗೆ ದರ್ಶನ್ ಬೆಳವಣಿಗೆಯಲ್ಲಿ ತಾಯಿ ಮೀನಾ ತೂಗುದೀಪ ಅವರ ಪಾಲು ತುಂಬಾನೇ ದೊಡ್ಡದಿದೆ. ಇದೀಗ ಜೈಲಿಗೆ ಹೋಗಿ ಬಂದ ಬಳಿಕ ದರ್ಶನ್ ಅವರು ಬದಲಾಗಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.